ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಪೆನ್ಷನ್ ಹಣಕ್ಕೆ ಕಾಯ್ತಾ ಇದ್ದೀರಾ ಅಂತ ಅವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಈ ಬಾರಿ ಎಷ್ಟು ಪೆನ್ಷನ್ ಹಣ ಬರುತ್ತೆ, ಯಾವ ದಿನಾಂಕಕ್ಕೆ ನಿಮಗೆ ಪೆನ್ಷನ್ ಹಣ ಬರುತ್ತೆ, ಅದೇ ರೀತಿಯಾಗಿ ಕೆಲವ್ರಿಗೆ ಡಿಸೆಂಬರ್ ನಂತರ ಜನವರಿ ತಿಂಗಳ ಪೆನ್ಷನ್ ಹಣ ಬಂದಿರೋದಿಲ್ಲ ಅಂತವ್ರಿಗೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಮನಸ್ವಿನಿ ಯೋಜನೆ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಅಂಗವಿಕಲ ಪೆನ್ಷನ್ ಆಗಿರ್ಬೋದು, ವಿಧವಾ ವೇತನ ಪೆನ್ಷನ್ ಆಗಿರ್ಬೋದು. ಸೊ ಈಗಾಗಲೇ ತುಂಬ ದಿನದಿಂದ ಕಾಯ್ತಾ ಇರ್ತಕ್ಕಂಥವ್ರಿಗೆ, ಅದೇ ರೀತಿಯಾಗಿ ಕೆಲವ್ರಿಗೆ ಡಿಸೆಂಬರ್ ನಂತರ ಜನವರಿ ತಿಂಗಳ ಪೆನ್ಷನ್ ಹಣ ಬಂದಿರೋದಿಲ್ಲ ಅಂಥವ್ರಿಗೆ ಈ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಏನು ಈ ಹಿಂದೆ ಬಾಕಿ ಇತ್ತು ಅದು ಪ್ಲಸ್ ಫೆಬ್ರವರಿ ತಿಂಗಳ ಹಣ ಸೇರಿ ಒಟ್ಟಾಗಿ ಬರುತ್ತೆ. ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ಕಾಯ್ತಾ ಇರ್ತಕ್ಕಂಥವ್ರಿಗೆ ಯಾವ ದಿನಾಂಕಕ್ಕೆ ಪೆನ್ಷನ್ ಹಣ ಬರುತ್ತಪ್ಪ ಅಂತಂದರೆ, ಪ್ರತಿ ತಿಂಗಳು ಪೆನ್ಷನ್ ಹಣ ತಿಂಗಳಲ್ಲೇ ಬರುತ್ತೆ. ಗೃಹಲಕ್ಷ್ಮಿ ಹಣ ಆದರೆ ಈ ತಿಂಗಳದು ಮುಂದಿನ ತಿಂಗಳಿಗೆ ಬರುತ್ತೆ, ಅಥವಾ 2 ತಿಂಗಳದು 3 ತಿಂಗಳದು ಆಮೇಲೆ ಹಾಕ್ತಾರೆ. ಸೊ ಗೃಹಲಕ್ಷ್ಮಿ ಹಣ ನಿಧಾನಕ್ಕೆ ಹಾಕ್ತಾರೆ, ಸಡನ್ ಆಗಿ ಹಾಕಕ್ಕೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ. ಆದರೆ ಪೆನ್ಷನ್ ಹಣ ಏನಿದೆ ಆ ತಿಂಗಳಲ್ಲೇ ಬರುತ್ತೆ. ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ಬಾಕಿ ಇರ್ತಕ್ಕಂಥವ್ರಿಗೆ ಯಾವಾಗ ಬರುತ್ತಪ್ಪ ಅಂತಂದರೆ, ಫೆಬ್ರವರಿ 12ರಿಂದ ಹಿಡಿದು 20ನೇ ತಾರೀಕು ಒಳಗಡೆ ನಿಮಗೆ 100% ಪೆನ್ಷನ್ ಹಣ ಬರುತ್ತೆ. ಸೊ ಲಾಸ್ಟ್ ಮಂತ್ ಮಾತ್ರ ಸ್ವಲ್ಪ ಡಿಲೇ ಆಗಿತ್ತು, ಡಿಸೆಂಬರ್ ತಿಂಗಳದ್ದು ಮಾತ್ರ ಡಿಲೇ ಆಗಿತ್ತು, ಆ ತಿಂಗಳಲ್ಲಿ ಹಾಕಿರಲಿಲ್ಲ. ಆದರೆ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ 14ರಂದು ಡಿಸೆಂಬರ್ ತಿಂಗಳ ಹಣ ಹಾಕಿದ್ರು. ಜನವರಿ ಪೆನ್ಷನ್ ಹಣ ಬಂದ್ಬಿಟ್ಟು ಜನವರಿ ತಿಂಗಳಲ್ಲೇ 20ನೇ ತಾರೀಕು ಹಾಕಿದ್ರು. ಇನ್ನು ಫೆಬ್ರವರಿ ಅಂದರೆ ಈ ತಿಂಗಳ ಹಣ ಬಾಕಿ ಇದೆ, ಇದು ಬಂದ್ಬಿಟ್ಟು 12ರಿಂದ 20ನೇ ತಾರೀಕು ಒಳಗಡೆ ನಿಮಗೆ ಈ ಪೆನ್ಷನ್ ಹಣ ಯಾವಾಗಾದ್ರೂ ಬರ್ಬೋದು. ಇನ್ನು ಎಷ್ಟು ಪೆನ್ಷನ್ ಹಣವನ್ನು ರೈಸ್ ಮಾಡಿದಾರಪ್ಪ ಅಂತ ಅಂದರೆ, 65 ಮೇಲೆ ಇರ್ತಕ್ಕಂಥವ್ರಿಗೆ 5%, 70 ವರ್ಷದ ಮೇಲೆ ಇರ್ತಕ್ಕಂಥವ್ರಿಗೆ 10%, 75 ಮೇಲೆ ಇರ್ತಕ್ಕಂಥವ್ರಿಗೆ 15%, 80 ವಯಸ್ಸು ಮೇಲೆ ಇರ್ತಕ್ಕಂಥವ್ರಿಗೆ 20% ಪೆನ್ಷನ್ ಹಣವನ್ನು ರೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು JPC ಸಂಸ್ಥೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. ಆದರೆ ಸರ್ಕಾರ ಇನ್ನೂ ಎಲ್ಲೂ ಘೋಷಣೆ ಮಾಡಿಲ್ಲ ರೈಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಈ ಒಂದು ಸಮಸ್ಯೆ ಏನು ಪೆನ್ಷನ್ ಹಣ ಇದೆ ಅದನ್ನು ರೈಸ್ ಮಾಡಬೇಕು ಅಂತ ವರದಿಯನ್ನು ಸರ್ಕಾರದ ಗಮನಕ್ಕೆ ತಂದಿದೆ. ಸೊ ಮುಂದಿನ ದಿನದಲ್ಲಿ ರೈಸ್ ಆಗಬಹುದು. ಏನು ಪೆನ್ಷನ್ ಹಣ ಪೆಂಡಿಂಗ್ ಇದೆ ಅದು ನಂತರ ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ಬಂದ್ಬಿಟ್ಟು 12ರಿಂದ 20ನೇ ತಾರೀಕು ಒಳಗಡೆ ಬರುತ್ತೆ ಸ್ನೇಹಿತರೆ. ಸೊ ನೀವು ಮೊಬೈಲ್ ನಂಬರನ್ನು ಕೊಟ್ಟಿದ್ರೆ ನಿಮಗೆ ಮೆಸೇಜ್ ಸಹ ಬರುತ್ತೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಬಂದ ತಕ್ಷಣ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ಸಹ ಮಾಡ್ತೀನಿ ಈ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಆಗ ನೀವು ಪೋಸ್ಟ್ ಆಫೀಸ್ ಇದ್ರೆ ಪೋಸ್ಟ್ ಆಫೀಸು, ಅಥವಾ ಬ್ಯಾಂಕ್ ಅಕೌಂಟ್ ಇದ್ರೆ ಬ್ಯಾಂಕ್ ಅಕೌಂಟ್ಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸ್ಕೋಬಹುದು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಒಂದು ಲೈಕನ್ನು ಮಾಡಿ, ಅದೇ ರೀತಿ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಅದೇ ರೀತಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬೈ, ಟೇಕ್ ಕೇರ್ ಫ್ರೆಂಡ್ಸ್.